ಸೊ ಹಾಯ್ ಹಲೋ ಫ್ಯಾಮ್ಸ್, ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿರಿ ಅಂತ ಕೇಳ್ಕೊತೀವಿ. ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನೀವೇನಾದ್ರು ಒನ್ ಡೇ ಔಟಿಂಗೋಸ್ಕರ ಪ್ಲಾನ್ ಮಾಡ್ತಾ ಇದ್ದೀರಾ? ನಾನು ಒಂದು ಹೇಳೋ ಪ್ಲೇಸ್ಗೆ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ, ಯಾಕಂದ್ರೆ ಒನ್ ಡೇಗೋಸ್ಕರ ಬೆಸ್ಟ್ ಅಂತಾನೆ ಹೇಳ್ಬೋದು. ಅಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದ್ರೆ, ಇದು ಬ್ಯಾಂಗ್ಳೂರಿಂದ ಜಸ್ಟ್ 30 ಕಿಲೋಮೀಟರ್ ಇದೆ. ನಂಬ್ತೀರಾ ಗೈಸ್? ಬರೀ 30 ಕಿಲೋಮೀಟರ್, 30 ಕಿಲೋಮೀಟರ್ಸ್ ಬ್ಯಾಂಗ್ಳೂರಿಂದ. ಸೊ ಒನ್ ಡೇ ಪ್ಲಾನಿಂಗ್ ಮಾಡ್ತಾರೋ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಸರಿ, ನೀವು ಒಂದ್ಸತಿ ವಿಸಿಟ್ ಮಾಡಿ ಬನ್ನಿ. ಹೊರಗಡೆ ಹೋಗೋಣ. ಒಂದು ಜಾಗ ತೋರಿಸ್ತೀನಿ. ಆ ಜಾಗ ಹೆಂಗಿದೆ ಅಂತ ಕೇಳಿದ್ರೆ ನೋಡ್ರೆ ಸಾಕು, ನೀವು ಬರ್ಬಹುದಾ ಬರಕ್ಕಾಗಲ್ವಾ ಅನ್ನೋದ ನೀವೇ ಹೇಳ್ತೀರಾ. ಸೊ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ಗೈಸ್. ಸೊ ಗೈಸ್, ಬರೀ ಫ್ಯಾಮಿಲಿ ಮಾಡೋದು ಮಾತ್ರ ಅಲ್ಲ, ಈ ಜಾಗ ಬೈಕರ್ಸ್ಗೂ ಅಷ್ಟು ಇಷ್ಟವಾಗಿರುತ್ತೆ. ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತ ಹೇಳ್ಬೋದು. ಬೈಕರ್ಸ್ ಮನಸ್ಸನ್ನು ಆರಾಮಾಗಿ ಹೋಗ್ಬೋದು ಅಂತ ಹೇಳ್ಬೋದು ಗೈಸ್. ಸೊ ಬೈಕರ್ಸ್ ಯಾರು ಈ ವಿಡಿಯೋ ನೋಡಿದ್ರೆ ಡೆಫಿನೆಟ್ ಆಗಿ ಈ ಒಂದು ಆರಾಮಾಗಿ ಹೋಗ್ಬೋದು ಕೇಳ್ಕೊತೀನಿ. ಸೊ ನೋಡ್ತಾ ಇರ್ಬೋದು ಗೈಸ್, ಕಾಣಿಸ್ತಾ ಇದೆ ಪ್ಲಾನ್. ಬನ್ನಿ ವಿಡಿಯೋ ನೋಡಿ, ಮಸ್ತಾಗಿದೆ ಜಾಗ. ಸೊ ನಾನು ಅವಾಗ ಹೇಳಿದೆಲ್ಲ ಬೈಕರ್ಸ್ ಒಳ್ಳೆ ಪ್ಲೇಸ್ ಅಂತ ನೋಡಿ ಗೈಸ್. ಅಯ್ಯೋ ಬೋಲೋ ಈಗ ಅಷ್ಟು ಇದೆ ಮಗ, ಫುಲ್ ರೈಡ್ ಹತ್ರ ಮನಗ್ಸ್ತಾ ಬಿದ್ದವನೆ. ಶಾಕ್ ಆಗಬೇಡಿ ಗುರು, ಯಾರು ಶಾಕ್ ಆಗಬೇಡಿ. ಯಾ ಚಿಕ್ಕಮಂಗ್ಳೂರು, ಇದು ಮಂಗ್ಳೂರು ಅಲ್ಲ, ಇದು ನಮ್ ಬ್ಯಾಂಗ್ಳೂರ್ ಪಕ್ಕದಲ್ಲಿರೋದಂತದೇ ಇದು. ಓಹ್ ಗುರು, ನೆಕ್ಸ್ಟ್ ಲೆವೆಲ್. ಅಯ್ಯೋ ಸೈ ಗುರು, ಸೈ. ಅಯ್ಯೋ ದೇವ್ರೆ, ಸೀರಿಯಸ್ ಆಗಿ ನಾನು ಏನೋ ಅನ್ಕೊಂಡಿದ್ದೆ, ಏನೋ ನೆಕ್ಸ್ಟ್ ಲೆವೆಲ್ ಆಗಿದೆ ಗಾಯ್ಸ್. ಸಕ್ಕದಾಗೈತೆ. ಓ ಗೇಟ್ ಓಪನ್ ಆಗಿದೆ. ಅಮ್ಮ ಅಯ್ಯೋ ಗುರು, ನೋಡ್ರಪ್ಪ, ನಾವು ಬ್ಯಾಂಗ್ಳೂರಿಂದ ಹೊರಗಡೆ ಹೋಗ್ತಿರಲ್ಲ, ಟ್ರಾಫಿಕ್ ತೊಂದರೆ ಇಲ್ಲ, ಏನ್ ತೊಂದ್ರೆನೂ ಇಲ್ಲ, ಆರಾಮಾಗಿ ಪೀಸ್ ಆಗಿ ಬರ್ಬೋದು. ನೋಡಿ ಓಲಾ ತಗೊಂಡ್ ಬಂದಿದೀವಿ ನಾವು. ಅಯ್ಯೋ ಸೀರಿಯಸ್ ಮಸ್ತ್ ಆಗೈತೆ ನಮ್ಮ ಪ್ಲೇಸು. ಬಟ್ ಇನ್ನ ಹೌದೌದು, ಆಕ್ಚುಲಿ ಈಗ ಸಮ್ಮರ್ ಸೀಸನ್ ಅಲ್ವಾ, ಸೊ ಹಂಗಾಗಿ ಗ್ರೀನರಿ ಅಷ್ಟಿಲ್ಲ. ಬಟ್ ಓಕೆ, ಏನ್ ಆ ಡ್ಯಾಮ್ ನೋಡ್ತಾ ಇತ್ತು ದೇವ್ರೆ, ಮಸ್ತಾಗಿದೆ ಗೈಸ್. ಡೆಫಿನೆಟ್ ಆಗಿ ವಿಸಿಟ್ ಮಾಡಿ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಮಸ್ತಾಗಿದೆ. ನೀವು ವಿಸಿಟ್ ಮಾಡಿ ಆಮೇಲೆ ನೀವು ಒಂದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಏನಾಯ್ತು, ಏನ್ ಫೀಲ್ ಅಲ್ಲಿ, ಏನು ಅವಾಗ ಗೊತ್ತಾಗುತ್ತೆ ಬೇರೆಯವ್ರಿಗೂ. ಅವಾಗ ರೆಡಿ ಡ್ರೈವರ್, ವುಮೆನ್ಸ್ ಗುರು, ನಿಜ ಇಲ್ಲ ಗುರು, ಯಪ್ಪ ಅಲ್ಲಿ ಟಾಪ್ ಅಲ್ಲಿ ಯಾರೊಬ್ಬ ನಿಂತಾರೆ, ಅದೇ ಏನ್ ಕ್ಲಿಯರ್ ಆಗಿ ಆಡಿಸ್ತೈತೆ ನೋಡಿ ಮಮ್ಮಲ್ಲಿ ಅಂತ ಹೇಳ್ಬೋದು ಗೈಸ್. ನೋಡ್ರೋ, ಇದೇನ್ ಬೆಂಗಳೂರಾ ಅಥವಾ ಯಾವುದು ಚಿಕ್ಕಮಂಗ್ಳೂರಾ ಒಂದು ಗೊತ್ತಾಗ್ತಿಲ್ಲ ನನಗಂತೂ. ಆಕ್ಚುಲಿ ನಾನು KRS ಬ್ಯಾಕ್ ವಾಟರ್ಗೆ ಹೋಗಿದ್ದಲ್ಲ ಮೈಸೂರಿಗೆ ಹೋದಾಗ, ಸೊ ಆಗ ಈ ಫೀಲ್ ಕೊಟ್ಟಿದ್ದು ನನಗೆ. 360 ಇಬ್ರು ಬರ್ರಿ ಬೈಕರ್ಸ್, ಡೆಫಿನೆಟ್ ಆಗಿ ನೀವು ಈ ಪ್ಲೇಸಿಗೆ ಬರಲೇಬೇಕು. ನೀವು ಆರಾಮಾಗಿ ಮನಸ್ಸಾಡಿ, ಎಷ್ಟು ಉಜ್ಜಾಡಿ, ಯಾವ ಪೊಲೀಸ್ ಇರಲ್ಲ, ಯಾರು ಇರಲ್ಲ. ಯಾವ್ದೋ ಫ್ಯಾಮಿಲಿ ಫೋಟೋ ಶೂಟ್ ನಡೆಸ್ತವ್ರೆ. ಓ ಗುರು, ನೀರಂದ್ರೆ ನಂಗೆ ಹೇಳ, ದೇವರಣ್ಣ ನೀರಂದ್ರೆ ಹೆವಿ ಭಯ ನಂಗೆ. ಬಟ್ ನೋಡ್ತಿದ್ರೆ ಇಲ್ಲಿ ಬಿದ್ದು ಅದಾಡ್ಬೇಕು ಸೈಕಾಗೈತ್ ಗುರು, ಬಿದ್ದು ಅದಾಡ್ಬಿಡೋದಾ. ಬಟ್ ಈಸ್ ಬರಲ್ಲ, ಅದೊಂದೇ ಭಯ. ಇಲ್ಲೇ ಇದೆ ಫ್ರೆಶ್ ವಾಟರ್ ಅಂತ ಏನ್ ಹೇಳೋದು ಮಮ್ಮು ಸರಿ, ಬದಕ್ಕೆ ಏನ್ ಹೇಳು, ಏನ್ ಹೇಳಕ್ಕೆ ಆಗಲ್ಲ. ಅವರೇ ಬಂದು ತಗೋಬೇಕು. ಎಕ್ಸ್ಪೀರಿಯನ್ಸ್ ಬಂದು ಸೀರಿಯಸ್ ಆಗಿರಲ್ಲ, ಮಸ್ತಾಗಿದೆ ಅಂತ ಹೇಳ್ಬೋದು. ಚೆನ್ನಾಗಿದೆ, ಬನ್ನಿ ಗೈಸ್. ಅದನ್ನ ಅಲ್ಲಿ ಏನೋ ಮುಂದೆಗಡೆ ಒಂದು ಜಾಗ ಇದೆ, ಆ ಜಾಗಕ್ಕೆ ಹೋಗ್ಬಿಟ್ಟು ನಿಮ್ಗೆ ಸ್ಟಾಪ್ ಮಾಡಿ ಅಲ್ಲಿ ಇದು ತೋರಿಸ್ತೀನಿ.
ಗಾಯ್ಸ್ ನೋಡಿದ್ರಲ್ಲ ಏನು ಮಸ್ತಾಗೈತೆ ಗುರು ಡ್ಯಾಮ್ ಇದು. ಓಕೆನಾ, ಯಾವ ಡ್ಯಾಮ್ ಅಂತ ನಾನು ಹೇಳಲ್ಲ. ಸೊ ಗೆಸ್ ಮಾಡಿ, ಓಕೆನಾ, ಗೆಸ್ ಮಾಡಿ. ಅದಕ್ಕಿಂತ ಮುಂಚೆ ನನಗೆ ಏನಾದ್ರು ನಿಮಗೆ ಈ ಒಂದು ಜಾಗದ ಲೊಕೇಶನ್ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ. ನಿಮಗೆ ಸಪ್ರೇಟಾಗಿ ನಾನೇ ಇಲ್ಲಾಂದರೆ ಕಮೆಂಟ್ ಸೆಕ್ಷನ್ ಹಾಕ್ತೀನಿ, ಅಂದರೆ ಕಮ್ಯುನಿಟಿ ಪೋಸ್ಟ್ ಅಪ್ಲೋಡ್ ಮಾಡ್ತೀನಿ. ಗುರು ಸೀರಿಯಸ್ ಆಗಿ ಮಸ್ತ್ ಆಗಿದೆ ನೋಡಿ ಗಾಯ್ಸ್. ಬನ್ನಿ, ಅಲ್ಲಿ ಡ್ಯಾಮ್ ಇದೆಯಲ್ಲ, ಅಲ್ಲಿ ಡ್ಯಾಮ್ ಕಟ್ಟೆ ಥರ ಕಟ್ಟಿದಾರಲ್ಲ, ಸೊ ಅಲ್ಲಿ ಹೋಗೋಣ ನಾವು. ಅಲ್ಲಿ ತಡ್ರಿ ಝೂಮ್ ಮಾಡ್ತೀನಿ. ಎಸ್, ಅಲ್ಲಿಗೆ ಟ್ರೈ ಅಲ್ಲ, ಹೋಗೋಣ. ಇಲ್ಲಿ ಗಂಟ ಬಂದ್ಬಿಟ್ಟಿದ್ವಿ ಅಂದರೆ ಅಲ್ಲಿಗೆ ಹೋಗೋಕ್ಕಾಗಲ್ವಾ, ಹೋಗೋಣ. ಸೊ ಒನ್ ಡೇ ಪ್ಲ್ಯಾನಿಂಗ್ ಮಾಡ್ತಾರವರು ನೋಡಿ. ಈ ವಿಡಿಯೋ ಡೆಫಿನೆಟಾಗಿ ನೋಡಿದ್ರ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಬಂದು ರೆಸ್ಟ್ ಮಾಡಿಕೊಂಡು, ಆಟ ಆಡ್ಕೊಂಡು, ಕುಂದಾಡ್ಕೊಂಡು, ಕುಡ್ಕೊಂಡು ಎಂಜಾಯ್ ಮಾಡಿ. ಅದು ನಿಜ. ಅಂದರೆ ನೀವು ಪ್ಲಾಸ್ಟಿಕ್ ಕವರ್ಸ್ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಂದರೆ ಸ್ವಲ್ಪ ಬಿದ್ದಿದ್ದಾವೆ, ಇಲ್ಲ ಅಂತಲ್ಲ. ನೀವು ತಂದಿರೋ ವಸ್ತುಗಳನ್ನ ಏನೇ ತಂದ್ರೂ ಎಲ್ಲ ವಾಪಸ್ ಎತ್ಕೊಂಡು ಹೋಗ್ಬಿಡಿ, ಓಕೆನಾ. ಅಲ್ಲೋಗೋಣ ಬನ್ನಿ ಗೈಸ್. ಅಲ್ಲೋಗ್ಮೇಲೆ ನಿಮಗೆ ಸ್ವಲ್ಪ ಸಮಯದ ನಂತರ ಅಲ್ಲಿ ಯಾರು ಇರಲ್ವಾ, ಅಲ್ಲಿ ಇರ್ತಾರೆ, ಕೇಳ್ಕೊಂಡ್ರನಾ ಏನು ಬೈತಾನೆ? ಇಲ್ಲ, ಯಾರೋ ಒಬ್ರು ಹೌದಾ, ಒಂದ್ಸರಿ ಕೇಳ್ಕೊಂಡ್ಬಿಡ್ಲ ನಾನು ಎತ್ಕೊಂಡೋಗಿ. ಗುರು ಕೇಳಿದ್ರಲ್ಲ, ಹುಷಾರಾಗಿರ್ಬೇಕಂತ ಈ ಒಂದು ಜಾಗದಲ್ಲಿ. ಯಾಕಂದರೆ ಕಾಲು ಸ್ಲಿಪ್ಪ ಈ ಸಂಗನೆ ಬಿದ್ದೋಗೋರು ಸುಮ್ಮನೆ ಬಿಸ್ಕಿ ಅಂತ ಅವರು ಬಿಡಲ್ಲ ಯಾರನ್ನೂ. ಸೊ ನಮ್ಗೆ ಗೊತ್ತಿರೋ ಪ್ರಕಾರ ಹೋಗ್ಬೋದು, ಹೊರಗಡೆ ಹೋಗ್ಬೋದು, ಅಲ್ಲಿ ಎಂಟ್ರಿ ಆಗ್ಬೋದು. ನಮಗೂ ಏಕೆ ರಿಸ್ಕ್ ಏಕೆ, ಹಾಗಾಗಿ ಯೋಚನೆ ಮಾಡೋಣ. ಓಹೋ ಗಾಡಿಗೆ, ಓ ಮಚ್ಚ ಏನು ಇಷ್ಟೊಂದು ಅವನು ಸೇಫ್ಟಿ ಏನಿಲ್ಲ, ಅದೊಂದೇ ಬೇಜಾರು ಭಯ ಅಲ್ಲಿ ಗೈಸ್. ಮೊದಲೇ ನೀರಂದ್ರೆ ಇದ್ದಿ ಭಯ. ಇಲ್ಲ ಮಚ್ಚ, ಯಾರೋ ಅವ್ರೆ ಮೀನು ಹಿಡಿತವ್ರು ಕಣೋ ಗೈಸ್, ಮೀನು ಹಿಡಿತವ್ರೆ. ಮೀನು ಇಷ್ಟ ಮೊದಲೇ ಮೀನು ಹಿಡಿಯೋದಂದ್ರೆ. ಓಹೋ ಡಿ ಅಮ್ಮ, ಏನು ಗುರು ಇದು, ಏನು ಸೇಫ್ಟಿನೂ ಇಲ್ಲ ಗುರು. ಹೆಂಗ್ ಬಂದಿರ್ಬೋದು ನಿಜ ದೇವ್ರಣ್ಣ. ನಂಗೆ ನೀರಂದ್ರೆ ಅಯ್ಯಪ್ಪ, ಅಯ್ಯೋ ಗ್ರೀನ್ ಪಾಚಿ ನೀರು, ಅಯ್ಯೋ ಗುರು. ನೀರಂದ್ರೆ ಮೊದಲೇ ಭಯ ಗುರು ನಂಗೆ. ಮತ್ತೆ ಇಲ್ಲೇ ಪಾರ್ಕ್ ಮಾಡ್ಬಿಡೋ ಸಾಕು, ನಡ್ಕೊಂಡು ಬಿಡೋಣ. ತಿಕ್ಕಂದ್ರೆ ಪಾರ್ಕ್ ಮಾಡೋದು ಭಯ ಆಗುತ್ತೆ ನಂಗೆ. ಹಣ್ಣಿರುತ್ತೆ ಮಾತಾಡ್ಕೊಂಬರಲ್ಲ ಗೈಸ್. ಈ ಓಲೋ ಗಾಡಿಲಿ ಎಕ್ಸ್ಪಲ್ಸ್ ನುಗ್ಸ್ದಂಗೆ ಆಫ್ ರೋಡಿಂಗ್ ಮಾಡ್ತಾವನೆ ಗುರು. ಇವನ್ಯಾರೋ ಮುಚ್ಚಿತಂದ್ ಮಗಲ್ಲ, ನನಗೆ ಬೇಡ ನೀರಂದ್ರೆ ಭಯ ಮೊದಲೇ. ಓ ಏನು ಮತ್ತೆ ವಾಟರ್ ಪೈಪ್ ಎಲ್ಲ ಐತಲ್ಲ, ವಾಟರ್ ಲೈನ್ ಎಲ್ಲ ಐತೆ. ಅಂದ್ರೆ ಇಲ್ಲಿಂದ ನೀರು ಏನಾದ್ರು ಎಳಿತಾರ? ನೀರು ಎಳೆಯೋದಲ್ಲ, ಕಳಿಸ್ತಾರೆ, ಚಾನಲ್ ಥರ ಮಾಡಿರ್ತಾರೆ. ಓ ಓಕೆ ಓಕೆ ಓಕೆ. ಆ ಕಡೆಯಿಂದ ಅಲ್ಲಿಗೆ ಹೋಗ್ಬಿಟ್ಟಿದ್ರೆ ಇನ್ನು ಮಸ್ತಾಗಿರೋದು. ಮಸ್ತಾಗಿದೆ ನೋಡಿದ್ರಲ್ಲ, ಒನ್ ಡೇ ಔಟಿಂಗ್ ಏನು ಮಸ್ತಾಗಿದೆ ಜಾಗ ಅಂತ ತೋರಿಸ್ಕೊಟ್ಟಿದ್ದೀನಿ. ಎಂಥ ಜಾಗ ತೋರಿಸ್ಕೊಟ್ಟಿದ್ದೀನಿ ಹೇಳಿ. ಮುಂದೆ ಇದೆ, ಎಲ್ಲಿ ಹೋಗ್ಬೋದಾ? ಫಿಶರ್ ಅಲ್ಲೇ ಇರೋದು. ಉಯ್, ಮೀನು ಸೌಂಡ್ ಏನದು? ಬಾ ಅಣ್ಣ, ಮೀನು ಹಿಡಿತೀರ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಾನು ಕುಂದ್ಕೊಳ್ಳೋದಪ್ಪ, ಸಾಕು ನನಗೆ. ಗೊತ್ತಾಗ್ಬಿಡ್ತು ನನಗೆ, ಫ್ಯೂಚರ್ ಕಾಣಿಸ್ಬಿಡ್ತು ನನ್ನ ಫ್ಯೂಚರ್ ನನಗೆ ಏನೈತೆ ಅಂತ. ಏನೇ ಮಗನೇ ಹೋಗ್ಲಿ, ಅಲ್ಲಿ ನೋಡ್ರಿ ಹೆಂಗೋಗ್ಬಿಟ್ರು ಅವರು. ಹಿಂಗ ಹೋಗಕ್ಕಾಗಲ್ವಾ? ಅಣ್ಣ ಎಷ್ಟು ಸಿಕ್ತ ಮೀನು? ಯಾರು ಬಂದು ಹಿಡ್ಕೊಂಡು ಹಿಡಿಬೋದಾ? ಹೌದಾ? ಹಾ, ಹೌದಾ? ಎಂಟ್ರಿ ಇಲ್ಲ. ಹೌದು ನೋಡಿ ಗಾಯ್ಸ್, ಎಂಟ್ರಿ ಇಲ್ವಂತೆ ಅಣ್ಣ. ಓ ಓಕೆ. ಹಾಂ, ನಿಮ್ದು ಇದೇ ಊರಾ? ನೋಡಿ ಇದೇ ಊರಂತೆ ಅವ್ರದ್ದು. ಅದಕ್ಕೆ ಮೀನು ಹಿಡಿತವ್ರು ಬಿಟ್ಟವ್ರು ಒಳಗಡೆ. ನಾವು ಯಾರು ನಾರ್ಮಲ್ ಡೇಸಲ್ಲಿ ಯಾರು ಬಂದರೆ ತರದು ಓಡಿಸ್ತಾರೆ, ಓಕೆನಾ. ಹುಷಾರಾಗಿ ಬನ್ನಿ. ಮೇ ಬಿ ಆ ಕಡೆ ಬಿಡ್ಬೋದು ಅನ್ಸುತ್ತೆ. ಆ ಕಡೆ ಬಿಡ್ತಾರಣ್ಣ? ಆ ಕಡೆ ಎಲ್ಲಿ?
ಹೌದಾ ಗೈಸ್? ಅಲ್ಲಿ ರೋಡ್ ಸೈಡಲ್ಲಿ ನಿಂತ್ಕೊಂಡು ನೋಡ್ಬೋದಂತೆ. ಬನ್ನಿ ನೋಡೋಣ ಅಲ್ಲಿ. ಅಂದರೆ ಅಲ್ಲಿ ಎಂಟ್ರಿ ಬಿಡೋದು ಅಂತೇಳಿ. ನಾರ್ಮಲ್ ಲೋಕಲ್ ಪೀಪಲ್ಸ್ ಆದರೆ ಬಿಡ್ತಾರೆ, ಊರವರಾದರೆ. ನಮಗಾದರೆ ಬಿಡಲ್ಲ. ಬಟ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮಸ್ತ್ ಜಾಗ ಅಂತಲೇ ಹೇಳ್ಬೋದು. ನೋಡೋಣ ಬನ್ನಿ, ಗಾಣ ಬಿಟ್ಟವ್ರು ನೋಡೋಣ. ಇಷ್ಟಕ್ಕೆ ಮಾತ್ರ ಗ್ರೀನ್ ಕಾಣಿಸ್ತೀನಿ, ಆ ಕಡೆಗೆಲ್ಲ ಯಾಕೆ ಬೇರೆ ಕಲರ್ ಕಾಣ್ತೈತೆ? ಇಲ್ಲಿಗೆ ಬಿಡಲ್ಲ ಅಂತೆ ಅವ್ರು ಹೇಳಿದ್ರಲ್ಲ, ಲೋಕಲ್ ಪೀಪಲ್ ಅದು ಮೀನು ಹಿಡಿತಿದ್ರಲ್ಲ ಅವ್ರು ಹೇಳಿದ್ರಲ್ಲ. ಸೊ ಬೇರೆಯವ್ರನ್ನ ಅಂದರೆ ಟೂರ್ ಥರ ಬರ್ತಾರಲ್ಲ, ಅವ್ರನ್ನ ಯಾರು ಬಿಡಲ್ಲ. ಸೊ ಇಲ್ಲಿ ಲೋಕಲ್ ಪೀಪಲ್ಸ್ನ ಮಾತ್ರ ಬಿಡೋದು. ಇಲ್ಲೇ ಊರಿದೆ ನೋಡಿ, ಇಲ್ಲೇ ಇದೆ ಊರು. ಸೊ ಅಂಥವ್ರನ್ನ ಮಾತ್ರ ಬಿಡೋದು. ಸೊ ನಮ್ಮಂಥವ್ರನ್ನೆಲ್ಲ ಬಿಡಲ್ಲ. ಇವತ್ತೇನೋ ಬಿಡ್ತಾರಂತೆ, ಗೇಟ್ ಓಪನ್ ಆಗೋಗ್ಬಿಟ್ಟೈತಂತೆ, ಬಿಡ್ತಾರೆ. ಅದಕ್ಕೆ ನಾವು ಬಂದ್ಬಿಟ್ಟು ಜೋಶಲ್ಲಿ ಯಾರು ಕೇಳಿದ್ರೆ ಮತ್ತೆ ಹೋಗ್ದಿರೋರು. ಬಟ್ ಅಲ್ಲಿ ಹೋದ್ರಲ್ಲ, ಅಲ್ಲಿ ಮತ್ತೆ ನೀವು ಮಸ್ತ್ ಎಂಜಾಯ್ ಮಾಡ್ಬೋದು ಕೈ. ನೋಡಿ ಇದೇ ಊರು. ಸೊ ಇಲ್ಲಿರೋ ಲೋಕಲ್ ಪೀಪಲ್ಸ್ ಮಾತ್ರ ಹೊರಗಡೆ ಹೋಗ್ಬೋದು, ಎಂಟ್ರಿ ಆಗ್ಬೋದು. ನಮ್ಮಂಥರೆಲ್ಲ ಆಗಲ್ಲ, ಬಿಡಲ್ಲ. ಆಗೋದಲ್ಲ, ಬಿಡಲ್ಲ. ಸ್ವಲ್ಪ ಸಮಯದ ನಂತರ ಎಲ್ಲೋ ಆಗೋಯ್ತಂತೆ ಗುರು. ಹ್ಞೂ ಕೊಡು, ಆಗೋಯ್ತು ಕೊಡು. ಬಟ್ಟ ಬಾಯ್ಲಿ ಗೈಸ್. ಗುರು ಏನು ಈ ಥರ ಒಂದು ಜಾಗ ಆಯ್ತಾ ಬೆಂಗಳೂರಲ್ಲೂ? ಸೌಂಡ್ ಕೇಳಿಸ್ಕೊಳ್ರಿ ಬರ್ರಿ. ಹುಷಾರು, ಆಮೇಲೆ ನೀವು ಆಟ ಆಡೋ ಟೈಮಲ್ಲಿ ಕುಯ್ಕೊಂಡ್ಬಿಡುತ್ತೆ ಬ್ಯಾಕ್ ಸೈಡು. ನಮಗೆ ಸ್ವಲ್ಪ ಪೀಸ್ಫುಲ್ ಆಗಿರ್ಬೇಕು, ನಾವು ಅಲ್ಲಿಂದ ಬಂದಿರೋದು ಪೀಸ್ ಆಗಿರೋಕ್ಕೆ ಅಂತ. ಸೊ ಇಲ್ಲಿ ಇಷ್ಟೊಂದು ಜನ ಅವ್ರು ಇಲ್ಲಿ ನಮ್ಗೆ ದೇವರಣೆಗೆ ಇರೋಕ್ಕಾಗಲ್ಲ. ಅಲ್ಲಿ ಸ್ವಲ್ಪ ಅಲ್ಲೊಂದು ಜಾಗ ಐತೆ, ಅಲ್ಲಿ ನೋಡಿದೀವಿ. ಅಲ್ಲಿ ಜನ ಯಾರು ಇಲ್ಲ. ಬನ್ನಿ ಅಲ್ಲಿ ಹೋಗುವ. ನಮ್ಮ ಮಾಲೆ ಬರೋತವ್ರು ನುಗ್ಬಿಟ್ಟವ್ರೆ. ಗುರು ಹುಷಾರ, ಬನ್ನಿ. ಬ್ರಿಡ್ಜು ಮುರಿದೋಗಿರೋ ಪೀಸಸ್ ಮೇಲೆ ನಡ್ಕೊಂಡ್ಬರ್ಬೇಕು. ಬರೋದ ನದಿ. ಓಹೋ ಮಚ್ಚ ಅಪ್ಪನ ಹತ್ಕೊಂಡ್ಬರ್ಲಿ ಗಾಡೀಲಿ. ಓಹೋ ಅಣ್ಣ ಟುಡುಂಟು ಕೂತ್ಕೊಂಡ್ರೆ ಕರ್ಕೊಂಡ್ಬರ್ತಾನೆ, ಆರಿಸ್ಬಿಡ್ತಾನೆ ಭಯ ನನಗೇನೆ. ಅದಕ್ಕೆ ಯಾಕೆ ಬೇಕು ಸಾಹಸ? ಬನ್ನಿ ವೈಟ್ ಮಾಡ್ಕೊಂಡು ಎತ್ಕೊಂಡ್ಬಂದು ಚಲೋ ಬೈ. ವೀಕೆಂಡ್ ಎಲ್ಲ ಮಚ್ಚ ಹೆವಿ ಜನ ಬರ್ತಾವ್ರಲ್ಲ. ವೀಕ್ ಡೇಸ್ ಬಂದ್ರೆ ನೀವು ಪೀಸಾಗೆ ಇರ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ನೀವು ವಿಂಟರ್ ಸೀಸನಲ್ಲಿ ಬನ್ನಿ ಆ್ಯಂಡ್ ರೈನಿ ಸೀಸನಲ್ಲಿ ಬನ್ನಿ, ಮಸ್ತಾಗಿ ಎಂಜಾಯ್ ಮಾಡ್ಬೋದು. ಗ್ರೀನರಿ ಹೌದು. ಜನನೂ ಇರುತ್ತೆ, ಆಮೇಲೆ ಬಿಸಿಲು ಅಲ್ವಾ. ಆಟ ಆಡುವಾಗ ಹುಷಾರಾಗಿ ಆಟ ಆಡ್ಕೊಳ್ರಿ, ಮಕ್ಕಳು ಮರಿ ಇರ್ತಾರೆ. ಹೌದು. ನಿಮ್ಗೇನಿಲ್ಲ, ತೊಂದರೆ ಏನಿಲ್ಲ, ಇಲ್ಲೇ ಹಾಸ್ಪಿಟ್ಲ್ ಎಲ್ಲ ಇದಾವೆ. ಬಟ್ ಆದ್ರೂ ಜೀವನೇ ಜೀವನೇ. ಉಯ್ ಮಚ್ಚ ನಿಲ್ಸಿ ಮಚ್ಚ. ವಾ ಸೈಕು ಇನ್ನೂ ತಗೊಳೋದ ನಡಿ, ತಗೋದು ಅಂದ್ರೆ ಗುರು. ಮೀನ ತಗೊಳೋದು ಅಲ್ಲೇ ಎಂಜಾಯ್ ಮಾಡ್ಕೊಂತೀನಿ ಅಣ್ಣ ಮಚ್ಚ. ನಿಮಗೆ ಒಂದು 100 ಅಂಗಡಿ ಸಿಗ್ಬೋದು ಫಿಶ್. ಓಕೆನಾ? ನೀವು ನೋಡ್ತಾ ಇರ್ಬೋದು, ಇಲ್ಲಿ ರೋಡ್ ಸೈಡಲ್ಲಿ ಪೂರ್ತಿ ಅಂಗಡಿಗಳಿದಾವೆ. ಸೊ ನಮ್ಮ ಬರೋತ್ತವ್ರಿಗೆ ಇಷ್ಟ ಆಗೋದಂದ್ರೆ ಈ ಅಂಟಿ ಹತ್ರ ಮಾತ್ರ ಆಗುತ್ತೆ. ಯಾಕಂದ್ರೆ ಟೇಸ್ಟ್ ಮಸ್ತಾಗಿದೆ. ನಮಗೆ ಮೇನ್ ಏನು ಟೇಸ್ಟ್ ಅಲ್ವಾ ಇಂಪಾರ್ಟೆಂಟು. ಬನ್ನಿ. ಎಷ್ಟಾಯ್ತು ನಮ್ಮದು? ಎಷ್ಟು? ಯಾವ ಫಿಶು ಯಾಕೆ ಬೇಕು? ಜಿಲೇಬಿ ಐತೆ, ಪಾಪ್ಲೆಟ್ ಐತೆ, ಮುಳ್ಳು ಕಡಿಮೆ ಇರೋದು ಹಾಕೋದು. ಅದನ್ನೇ ಹಾಕು. ಸಿಂಗಲ್ ಇದದು. ಇದು ಜಿಲೇಬಿ. ಜಿಲೇಬಿ ಸ್ವಲ್ಪ ಬದುಕುಡ್ತಾ ಏನು ಫ್ಲೇವರ್ ಗುರು, ಸ್ಮೆಲ್ ಗಮ್ ಅಂತ ಐತೆ.
ಫೈನಲಿ ಫಿಶ್ ತಗೊಂಡು ನೋಡ್ತಾ ಇರೋದು, ಫಿಶ್ ತಗೊಂಡು ಈ ಒಂದು ವ್ಯೂ ಪಾಯಿಂಟ್ ಎಂಜಾಯ್ ಮಾಡಕ್ ಬಂದಿದ್ದೀವಿ ಗುರು. ಅಷ್ಟಿದೆ ಗುರು, ಫೀಲೇ ಬೇರೆ. ಓಕೆನಾ, ಇವಾಗ ಬರೀ ಒಂದು ಜಾಗ ನೋಡಿದೀವಿ, ಒಂದು ಜಾಗ ನೋಡಿದ್ವಿ. ಆ ಜಾಗ ಹೋಗ್ಬೇಕು ಅಂದ್ರೆ ಇದನ್ನ ದಾಡ್ಕೊಂಡೇ ಹೋಗ್ಬೇಕು ಈಗ. ಚಪ್ಪಲಿ ಹೆವಿ ಜರುತ್ ಮಚ್ಚ ನಂದು. ಬನ್ನಿ 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 ಬಂದ 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 ಬಂದು ಹುಯ್ ಮಾಮ, ಅಲ್ಲಿ ಹಂಗಾಸ್ ಹೋಗೋಣ, ಎಲ್ಲ ಹೋಗ್ಬೋದು. ಅಲ್ಲೇ ಹೋಗೋಣ, ಜಾಕೋ ಡೀಪ್ ಅನ್ಸುತ್ತೆ. ಡೀಪ್ ಅಲ್ಲ, ಮೊದಲೇ ಸ್ವಿಮ್ಮಿಂಗ್ ಬರಲ್ಲ, ಎಲ್ಬೋರ್ಡ್ಸ್ ಇಬ್ರು. ಹೇ ಈಗ ತಾನೆ ಅವಾಗ ತಾನೆ ಬರುತ್ತೆ ಅಂತ ಅಂದ, ನಾನು ಅದು ಇದ್ಮೇಲೆ ಅಂದೆ. ಆಮೇಲೆ ಬರ್ತಾ ನಂಗೂ ಸ್ವಲ್ಪ ಡೌಟ್ ಅಂತ ಅನ್ನದ ಎಲ್ಲ ಕಥೆ ಗುರು. ಅಯ್ಯೋ ಎಲ್ಲ ಕಡೆ ಭಾಳ ಅನ್ನಿಸ್ತೈತಲ್ಲೋ. ಗಾಯ್ಸ್ ಫೈನಲಿ ಬಂದವ ಗುರು. ಓ ಮಚ, ಅಲ್ಲಿಗಿಂತ ಫಾಸ್ಟ್ ಆಯ್ತಾ ಇಲ್ಲಿ ನೀರು. ಈಗ ಹೆಂಗಿ ಕತೆ ನೋಡಿ, ನಮ್ಮ ಭಟ್ರು ನೀವೇ ಹಿಡ್ಕೊಂಡು ಕ್ರಾಸಿಂಗ್ ಮಾಡಿದ್ರೆ ರಿಸ್ಕ್ ಇದೆ ಗಾಯ್ಸ್. ನೋಡ್ರಿ ಗುರು, ವಾ ಮಸ್ತ್ ಇದೆ. ಫೋನ್ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ, ಆ ಕಡೆ ದಾಟ ಮೇಲೆ ನಿಮಗೆ ಸಿಕ್ಕಿಂಗ್ ಗಾಯ್ಸ್. ದಾಟವ್ರ ಭಟ್ರು. ತಗೊಂಡು ಆರಾಮಾಗಿ ಪೀಸ್ ಹಾಕಿ ಬನ್ನಿ. ನಿಮ್ ಚಪ್ಪಿನ ಯೂಸ್ ಮಾಡ್ಕೊಂಡ್ಬಿಡಿ, ಅದೇ ಕೈಯಲ್ಲಿ ಹಿಡ್ಕೊಂಡ್ ಬರ್ಬೇಕು, ಚಪ್ಪಲಿ ಹಿಡ್ಕೊಂಡ್ ಬನ್ನಿ ನೋಡಿ. ಆರಾಮಾಗಿ ಬಂದು ಸ್ಲಿಪ್ ಆಗಿದ್ರೆ ಕೆಳಗಡೆ ಹೋಗ್ತೀನಿ ಮಶಾಣ. ಗೈಸ್, ನೀವು ಆ ಒಂದು ಪ್ಲೇಸ್ ನೀವು ದಾಡ್ಕೊ ಬಂದು ಈ ಒಂದು ವ್ಯೂ ನೋಡ್ಕೊಂಡು ಇದನ್ನ ತಿಂತಾ ಇದ್ರೆ ಆಹಾ, ಏನ್ ಹೇಳೋದು ಗೈಸ್. ಅಯ್ಯೋ ಗುರು, ಸ್ವರ್ಗ ಎಲ್ಲೆಲ್ಲ ನೋಡಿದೀನಿ ಅನ್ಕೊಂಡು, ಇಲ್ಲಿ ಈ ತರ ಒಂದು ಸ್ವರ್ಗ ಐತೆ ಅಂತ ನಿಜ ಗೊತ್ತಿಲ್ಲ. ಅದು ಬೆಂಗಳೂರಿಂದ ಬರೀ 30 ಕಿಲೋಮೀಟರ್ ಒಳಗೆ. ನೆಕ್ಸ್ಟ್ ಟೈಮ್ ಗೈಸ್ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ. ಎಲ್ಲರೂ ನೀವು ವಿಸಿಟ್ ಮಾಡಕ್ ಆಗಿಲ್ಲ ಅಂದ್ರೂ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ಗೈಸ್. ಈ ಒಂಥರ ತಿನ್ಕೊಂಡು ಈ ತರ ಎಂಜಾಯ್ ಮಾಡಕ್ ಲೈಫ್ನ ಎಂಜಾಯ್ ಮಾಡೋದು. ಲೈಫ್ ನಾವು ಬದುಕಿರೋವರೆಗೂ ಎಂಜಾಯ್ ಮಾಡ್ತಾನೆ ಇರ್ಬೇಕು. ಏನಂತೀರ? ಅಲ್ಲಿ ದಾಟ್ಬೇಕಾದ್ರೆ ಹುಷಾರು ಗೈಸ್. ನೋಡೋರಲ್ಲ, ನಾನು ಚಪ್ಪಲಿ ಹಿಡ್ಕೊಂಡೆಲ್ಲ ದಾಡ್ಕೊ ಬಂದ್ಬಿಟ್ಟಿದ್ದೀನಿ. ಪ್ಯಾಂಟ್ ಎಂದೋಗೈತೆ ನೋಡುವ. ತಿನ್ನೋದು ಬನ್ನಿ ಗೈಸ್. ನಾನೇನೋ ಅನ್ಕೊಂಡಿದ್ದೆ, ಸಹಿತ ಬಸ್ಸು ಗೈಸ್ ಏನ್ ಮಸ್ತಾಗಿದೆ. ನಮ್ಗೆ ಅಂತ ಒಂದ್ ದಿವಸ ಟೈಮ್ ಕೊಟ್ಕೊಂಡು ಈ ತರ ಬಂದ್ರೆ ನಿಜ ಹೇಳ ಬದುಕಿಗೂ ಸಾರ್ಥ ಆಗುತ್ತೆ. ಸೊ ಗೈಸ್ ಫೈನಲಿ ಈ ಒಂದು ವ್ಯೂನ ಎಂಜಾಯ್ ಮಾಡ್ಕೊಂಡು ಕಂಪ್ಲೀಟ್ ಆಯ್ತು. ಖುಷಿಲು ಅದು ಏನ್ ಗೊತ್ತಾ, ಇನ್ನೊಂದು ಈ ನನ್ನ ಮಗ ತಲೆ ತಿಂದ ಎಕ್ಸ್ಪೀರಿಯನ್ಸ್ ಅಂದ್ರೆ ಫಿಶ್ ತಲೆ ತಿಂದಿರೋ ತರ ತಿಂತೀನಿ ಅಂದ್ಬಿಟ್ಟು ಕಣ್ ತಿನ್ಬಿಟ್ಟು ಅಸಹ್ಯಾಗಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟ ಗುರು. ಬನ್ನಿ ಗೈಸ್, ಈ ವ್ಲಾಗ್ ನೋಡಿದ್ರಲ್ಲ, ಡೇ ಒಂದ್ ದಿವಸಕ್ಕೆ ನೀವು ಆರಾಮಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲೊಂದು ಎಂಜಾಯ್ ಮಾಡ್ತಾ ಇದೆ. ಅಂದ್ರೆ ಏನ್ ಮಾಡ್ತಾರೋ ಗೊತ್ತಿಲ್ಲ, ಅವ್ರು ಬೈಕಲ್ಲಿ ಬಂದವ್ರೆ. ಬೈಕಲ್ಲಿ ಬಂದು ಅವರು ಎಂಜಾಯ್ ಮಾಡ್ಕೊಂಡು ಫುಲ್ಲು ಸ್ನ್ಯಾಕ್ಸ್ ಗೀಸ್ ಎಲ್ಲ ತಿನ್ಕೊಂಡು. ಮಮ್ ಹಿಂಗಾಸ್ ಬೇಡ ಮಮ್, ಬೇಡ ಹಿಂಗೆ ಹೋಗೋಣ. ಹಿಂಗಾಸ್ ಬಂದ್ಬಿಟ್ಟ ಜೋಶಲ್ಲಿ. ಇಲ್ಲಿ ಆಳ ಇತ್ತು, ಗಲಗಲ ಗಲಗಲ ಇಲ್ಲಿ ಫುಲ್ಲು ವಾಶ್ ಔಟು. ಈಗ ಬೆಂಗಳೂರಿಗೆ ಹಿಂಗೆ ಹೋಗುವಾಗ ಚೆನ್ನಾಗಿದೆ. ಬಟ್ ಡೇ ಔಟಿಗೆ ನಿಜ ಹೇಳ, ಸೀರಿಯಸ್ ಆಗಲ್ಲ, ಏಳ್ ಮಾಡಿಸಿದ ಜಾಗ ಅಂತಾನೆ ಹೇಳ್ಬೋದು. ಅಲ್ಲಿ ಫಿಶ್ ತಗೋ ಬನ್ನಿ, ಇಲ್ಲಿ ಕುತ್ಕೊಳ್ಳಿ, ವ್ಯೂನ ನೋಡಿ, ಎಂಜಾಯ್ ಮಾಡಿ, ತಿನ್ನಿ. ಇದಕ್ಕಿಂತ ಏನ್ ಬೇಕು? ಆಮೇಲೆ ಇನ್ನೊಂದು ನೋಡಿ, ನಾವು ಯಾವುದೇ ತರ ಪ್ಲಾಸ್ಟಿಕ್ ಬಾಟ್ಲನ್ನ ತಗೊಂಡು ಬಿಸಾಕಿಲ್ಲ, ತಗೊಂಡು ಹೋಯ್ತಾ ಇದೀವಿ.
ಓಕೆ, ನೀವು ಅದೇ ಕೆಲಸ ಮಾಡಿ. ಯಾವುದೇ ಕಾರಣಕ್ಕೂ ಇರೋದನ್ನ ನಾವು ಉಳಿಸ್ಕೊಳ್ಳೋಣ, ಏನಂತೀರಾ? ಇಲ್ಲದೇ ಇರೋದು ಬೇಡ, ಇರೋದನ್ನ ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋದ್ರೆ ನಮ್ಗೆ ಅದೇ ಸಾಕು. ಏನಂತೆ ಮ್ಯಾಮ್? ಬನ್ನಿ ಗೈಸ್, ಸ್ಟಂಟ್ 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 ಚೇಂಜ್ ಆಗಿಲ್ಲ ಅಂದ್ರೆ ಇನ್ನೂ change. ನಿಜ. ಹುಷಾರ ಬನ್ನಿ, ಸ್ವಲ್ಪ ನೋಡ್ಕೊಂಡು, ಎಲ್ಲ ಕಡೆ ನೋಡ್ಕೊಂಡು ಹುಷಾರ ಬನ್ನಿ. ನಮ್ಮ ನಾಗಸ್ವಾಮಿಗಳು ಇರ್ತಾರೆ ಇಲ್ಲೆಲ್ಲ, ಒಬ್ರು ಕಾಣಿಸ್ಕೊಂಡ್ರಲ್ಲಿ ತಿನ್ಬೇಕಾರಲ್ಲ, ಅಲ್ಲಿ ಅವಾಗಲೇ ವಿಡಿಯೋದಲ್ಲಿ ಕವರ್ ಆಗ್ಲಿಲ್ಲ ಅನ್ಸುತ್ತೆ, ಬಟ್ ಅದೊಂದು ಕಾಣಿಸ್ತು ಒಟ್ಟಿನಲ್ಲಿ. ಈ ತರ ನೀರು ಪಾಚಿ ನೀರು ನೋಡಕ್ಕೆ ಭಯ ಗುರು, ಅದು ಎಲ್ಲೆಲ್ಲಿ ಮನಗಿರ್ತಾವ ಅನ್ನೋದೇ ಗೊತ್ತಿಲ್ಲ. ವಿಡಿಯೋ ತುಂಬಾ ಲೆಂತಿ ಇದೆ, ಬಟ್ ಅದನ್ನ ನಾನು ಶಾರ್ಟ್ ಮಾಡಿ ಹಾಕ್ತೀನಿ, ಹೆದರ್ಕೋಬೇಡಿ. ನೀವು ನೋಡಿ ಎಂಜಾಯ್ ಮಾಡಿ, ಓಕೆನಾ? ಮೈನ್ ನನಗೆ ನೀವು ನೋಡ್ಬೇಕು. ಕಾಡ್ತಾರೆಲ್ಲ ಆಯ್ತಲ್ಲ ಮಚ್ಚ, ಈ ಕಡೆ ಕಾಡ ಇಲ್ಲೇ ಹೋಗ್ಬೋದು ಕಣ. ಹೋಗ್ಬೋದಾ? ಆಳ ತರ ಕಾಣಿಸ್ತೈತೆ, ಯಾಕೋ ಚೆನ್ನಾಗಿ ಕಾಣಿಸ್ತೈತೆ. ಏನು ಹೇಳು ಗೈಸ್, ನೋಡಿದ್ರಲ್ಲ, ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ, ನೀವು ಈ ಒಂದು ಜಾಗಕ್ಕೆ ಬರಬೇಕು ಅಂದರೆ ಬಂದಾಗ, ಸೊ ನೀವು ಅಲ್ಲಿ ಕ್ರಾಸ್ ಮಾಡ್ಬೇಕಾದ್ರೆ ಎಷ್ಟು ಕೇರ್ಫುಲ್ ಆಗಿರ್ತೀರೋ ನಂಗೆ ಗೊತ್ತಿಲ್ಲ, ಒಟ್ಟು ತುಂಬ ಕೇರ್ಫುಲ್ ಆಗಿರ್ಬೇಕು, ಓಕೆನಾ? ಯಾಕಂದರೆ ತುಂಬ ಪಾಚಿ ಕಟ್ಟಿರುತ್ತೆ. ಸೊ ಸೇಫ್ಟಿಯಾಗಿರೋದು ಇದು ನಿಮ್ಮಿದಲ್ಲ, ಸೇಫ್ಟಿಯಾಗಿರ್ರಿ. ಆಮೇಲೆ ಈ ಕಡೆಯಿಂದ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೋಗಿ ಈ ಥರ ಆಯಿತು ಅಂತ ಅನ್ಬೇಡಿ. ಒನ್ ಡೇ ಔಟ್ಗೆ ಇದು ಮಾಡಿಸಿದ ಜಾಗ ಅಂತಲೇ ಹೇಳಿದ್ನಲ್ಲ. ಸೊ 100% ಸತ್ಯ. ಸೊ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಒಟ್ಟಿಗೆ ಬಂದು ಆರಾಮಾಗಿ ಎಂಜಾಯ್ ಮಾಡಿ. ಆ್ಯಂಡ್ ಪ್ಲಾಸ್ಟಿಕ್ನೆಲ್ಲ ಎಸೆಯಕ್ಕೆ ಹೋಗ್ಬಿಡಿ, ನಿಮ್ಮ ಜೊತೆ ತೊಗೊಂಡೋಗಿ ನಿಮ್ಮ ಜೊತೆ ಕ್ಯಾರಿ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ, ನೆಕ್ಸ್ಟ್ ವಿಡಿಯೋ ಸಿಗೋಣ.